ಅಯ್ಯೋ ಯಾಕೆ ಬಸ್ಸಿಗೆ ದುಡ್ಡು ಕೊಡು ಅಂದ್ರೆ ಆ ಮುಂಡೆ ಆ ಕಟ್ಟೆ ಇದು ಇದ್ರ ಮೇಲೆ ಓ ಈ ಕಟ್ಟೆ ಮೇಲೆ ಇದೇನೆ ಇಲ್ಲೇ ಮಲಗಿರ್ತಾನೆ ಯಾವಾಗ್ಲೂ. ಓಕೆ ಈ ಕಟ್ಟೆ ಮೇಲೆನೇ ಮಲಗ್ತಾ ಇರ್ತಾರೆ ಇದು. ಓಕೆ 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 ಇದು ನೀವು ಒಂದು ಸೀನ್ ಅಲ್ಲಿ ಏನೋ ಮಾಡಿದೀರಾ? ಅದು ಪೋಸ್ಟ್ ಮ್ಯಾನ್ ಕಾಣ್ತಾ ಕೆಂಪಣ್ಣ ನಾಗಲಾಪುರದಿಂದನಾ ಕೊಡಿ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹಿಂಗ್ ಬಂದು ಡೋರು ಹಿಂಗಿತ್ತು. ಇವಾಗ ಇದನ್ನು ಗೋಡೆ ಮಾಡಿದೆ. ಓಕೆ ಓಕೆ ಗೃಹ ಭಂಗ ಎಸ್.ಎಲ್. ಭೈರಪ್ಪನವರ ಅದ್ಭುತ ಕಾದಂಬರಿ. ಆ ಕಾದಂಬರಿಯನ್ನು ದೃಶ್ಯ ರೂಪಕ್ಕೆ ತಂದವರು ನಮ್ಮ ಗಿರೀಶ್ ಕಾಸರವಳ್ಳಿಯವರು. 75 ಎಪಿಸೋಡ್ ಇದೆ, ನೀವು ಇನ್ನೂ ನೋಡಿಲ್ಲ. ತುಂಬ ಜನ ನೋಡಿರ್ತೀರ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಈ ಎಪಿಸೋಡ್ ನನ್ನ ವಿಡಿಯೋ ನೋಡ್ಕೊಂಡು ಹೋದ್ಮೇಲೆ ಆ ಎಪಿಸೋಡ್ಗಳನ್ನು ನೋಡಿ, ಖಂಡಿತ ನಿಮ್ಮನ್ನು ಕಾಡುತ್ತೆ. ಆ ಧಾರಾವಾಹಿಯ ಒಂದು ಮನೆ ಇರುತ್ತೆ ಕೇಂದ್ರ ಬಿಂದು. ಆ ಇಡೀ ಇದರಲ್ಲೇ ಧಾರಾವಾಹಿಯಲ್ಲೇ ಕೇಂದ್ರ ಬಿಂದು ಒಂದು ಮನೆ. ಆ ಮನೆಯೇ ಗಂಗವ್ವಳ ಮನೆ. ಆ ಗಂಗಮ್ಮ ನಿಮಗೆಲ್ಲ ಗೊತ್ತೇ ಇರುತ್ತೆ, ಶಾನಭೋಗರ ಹೆಂಡತಿ ಇರ್ತಾಳೆ. ಹಾಗೆ ಅವರಿಬ್ಬರು ಮಕ್ಕಳು ಚನ್ನಿಗರಾಯ ಮತ್ತು ಅಪ್ಪಣ್ಣ, ಅವರೆಲ್ಲ ಇದ್ದಿದ್ದ ಮನೆಯ ಬಳಿ ನಾನು ಬಂದಿದ್ದೀನಿ. ಇದೇ ನೋಡಿ ಆ ಮನೆ. ಇವತ್ತು ಈ ಮನೆಯ ಟೂರನ್ನು ನಾನು ಮಾಡಿಸೋದಕ್ಕೆ ಹೊರಟಿದ್ದೀನಿ. ನೀವೆಲ್ಲ ಧಾರಾವಾಹಿ ನೋಡಿದ್ರೆ ನಿಜಕ್ಕೂ ವಾವ್ ಅಂತೀರ. ಬನ್ನಿ, ಫಸ್ಟ್ ನಾನು ಈ ಮನೆ ಟೂರ್ನ ಮಾಡ್ತೀನಿ. ಒಳಗಡೆ ಎಲ್ಲ ಹೇಗಿದೆ ಇದನ್ನೊಂದ್ಸರಿ ನೋಡ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮದೇ ಮನೆ ಇದು? ಓಕೆ ನಮಸ್ತೆ ಸರ್. ಸರ್ ಗೃಹಭಂಗ ಧಾರಾವಾಹಿಲಿ ಈ ಮನೆ ಶೂಟ್ ಆಗಿದೆ. ಶಾನ್ಭೋಗ್ರು ಮನೆ ಇದೇನೆ? ಇದೇನೆ. ಎಷ್ಟು ದಿನ ಶೂಟ್ ಮಾಡಿದ್ರು? 73 ಶೂಟ್ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು 15 ದಿವಸ ಶೂಟ್ ಮಾಡೋರು. 15 ದಿವಸ ಆದ್ಮೇಲೆ ಅದನ್ನೆಲ್ಲ ಇದು ಮಾಡಿಬಿಟ್ಟು ಸಂಕಲನ ಅದೇನು ಮಾಡ್ತಾರಲ್ಲ, ಅದನ್ನ ಮಾಡೋದಕ್ಕೆ ಹೋಗೋರು. ತಿರ್ಗಾ 15 ದಿವಸ ಬಿಟ್ಕೊಂಡು ಬರೋರು. ಹೌದಾ? ಓಕೆ ಓಕೆ. ಟೋಟಲ್ ಆಗಿ ಎಷ್ಟು ತಿಂಗಳು ಮಾಡಿದ್ರು ಅಂದ್ರೆ ಈ ತರ? ಎಷ್ಟು ತಿಂಗಳು ಅಂದ್ರೆ ಒಂದು ಅದೇ ಅದು 15 ದಿವಸ ಅಂತ ಒಂದೂವರೆ ವರ್ಷ ಮಾಡಿದ್ರು. 1.5 ವರ್ಷ ಮಾಡಿದ್ರು. 15 ದಿವಸ ಮಾಡೋರು, ಆಮೇಲೆ ಹೋಗೋರು. ಆಮೇಲೆ ಅಲ್ಲಿ ದೇವರಹಳ್ಳಿ ಅಂತ ಐತೆ, ಬೀರಪ್ಪನ ದೇವಸ್ಥಾನ ಐತೆ, ಅಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಸಂಕಲ್ಗೆರೆ ಅಂತ ಊರು ಐತೆ, ಅಲ್ಲೂ ಮಾಡಿದ್ದಾರೆ. ಇದು ಗಂಗಮ್ಮವ್ರ ಮನೆ? ಇದು ಗಂಗಮ್ಮವ್ರ ಮನೆ. ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ? ಮನೆ ನಾವು 4ನೇ ತಲೆಮಾರು. 4ನೇ ತಲೆಮಾರು ಇಲ್ಲಿರೋದು? ಓಹೋ, ಅಂದ್ರೆ ನಿಮ್ಮ ಮುತ್ತಜ್ಜ ಅವರ ತಂದೆಯವ್ರು ಕಟ್ಸಿರೋ ಮನೆ ಇದು. ಓಕೆ. ಇದು ನೀವು ಒಂದು ಸೀನ್ ಅಲ್ಲಿ ಏನೋ ಮಾಡಿದೀರಾ? ಅದು ಪೋಸ್ಟ್ ಮ್ಯಾನ್ ಕೆಲಸ. ಕಾಣ್ತಾ ಕೆಂಪಣ್ಣ ನಾಗಲಾಪುರದಿಂದನಾ ಕೊಡಿ. ಇದು ತೊಟ್ಟಿ ಮನೆ ಅಲ್ಲ? ಇದು ತೊಟ್ಟಿ ಮನೆ. ಹಿಂದ್ಗಡೆ ತೊಟ್ಟಿ ಅವಾಗಿತ್ತು, ಅದು ಇನ್ನೂ ಅಲ್ಲಿ ಶೂಟ್ ಆಗಿತ್ತು. ಇವಾಗ ನಾವು ಈಗ ಒಂದು 10 ವರ್ಷದಲ್ಲಿ ಅದನ್ನ ಡೆಮಾಲಿಷ್ ಮಾಡ್ಬಿಟ್ಟು ಹೊಸದಾಗಿ ಶೀಟ್ ಮನೆ ಮಾಡ್ಬಿಟ್ಟು ಹೆಂಚಿನ ಮನೆ ಇತ್ತು. ಹೆಂಚಿನ ಮನೆ ಅಲ್ಲಿ ಇತ್ತು. ಸೊ ಇಲ್ಲೆಲ್ಲ ಶೂಟ್ ಆಗಿದೆ? ಇಲ್ಲೆಲ್ಲ ಆಗಿದೆ, ಎಲ್ಲ ಆಗಿದೆ. ಇದೇ ಇದರಲ್ಲೇನೆ ಶೂಟ್ ಆಗಿದೆ ಎಲ್ಲ. ಇದೆಲ್ಲ ಬರಲ್ಲ? ಎಲ್ಲ ಬಂದಿದೆ. ಅವ್ರು ಅಲ್ಲಿ ಕುಂತ್ಕೊಂತಾರೆ, ಮಲಗ್ಕೊಂತಾರೆ, ಅಲ್ಲಿ ಇದು ಮಾಡ್ತಾರೆ. ಅವ್ರು ಇಲ್ಲಿ ಮಲಗ್ತಾರೆ, ಈ ಜಾಗದಲ್ಲೇ ಮಲಗೋದಿಲ್ಲ. ನೀವೆಲ್ಲ ಫುಲ್ ಅವಾಗ್ಲೂ ನೀವು ನಿಮ್ಮ ತಂದೆಯವರೆಲ್ಲ ಇದ್ರ? ನಮ್ಮ ತಂದೆಯವರು ಇರ್ಲಿಲ್ಲ, ನಮ್ಮ ತಾಯಿ ಇದ್ರು, ನಮ್ಮ ಚಿಕ್ಕಮ್ಮ ಅಂತ ಇದ್ರು, ಅವರಿದ್ರು. ಇದು ನೆಟ್ಟಿಗೆ ಮನೆ. ಆ ಕಡೆ ಅವರು, ಈ ಕಡೆ. ಓಕೆ ಓಕೆ ಓಕೆ. ಸೊ ಇದೆಲ್ಲ ನಡೆಯೋದು ಇಲ್ಲೇನೆ? ಇಲ್ಲೇ ಈ ಫೋಟೋಗಳೆಲ್ಲನೂ ಬರುತ್ತೆ? ಎಲ್ಲ ಬರುತ್ತೆ, ಬನ್ನಿ. ಹಾಗಾದ್ರೆ ಓದು ಬರಹನಾರು ಕಲಿಬೇಕಪ್ಪ. ಓದುದು ಇಲ್ಲ, ಕೆಲಸನೂ ಮಾಡೋದಿಲ್ಲ ಅಂದ್ರೆ? ಈ ಮನೆ ಹೇಗ್ ಸಿಕ್ತು ನಿಮ್ಗೆ ಅಂತ? ಅದು ಅವ್ರಿಗೆ ಅಂತ ಏನಾದ್ರು ಅವರು ಹುಡುಕೊಂಡು ಬಂದಿದ್ರು, ಕೊನೆಗೆ ನಮ್ಮನ್ನ ಕೇಳಿದ್ರು, ನಾವು ಇದು ಮಾಡಿ. ಓಕೆ 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 ಓಕೆ. ಯಾರು ಬಂದಿದ್ರು? ಕಾಸರವಳ್ಳಿಯವರು, ಅವರು ಪ್ರೊಡ್ಯೂಸರ್ ಮಾರುತಿ ಅಂತ. ಓಕೆ, ಮಾರುತಿ ಅಂತ. ಓಕೆ. ಇದಕ್ಕೆ ಚಾರ್ಜಸ್ ಏನಾದ್ರು ಇರ್ತಾ ಇತ್ತಾ ಸರ್? ಕೊಡ್ತಾ ಇದ್ರು, ಸ್ವಲ್ಪ ಕೊಡ್ತಾ. ಎಷ್ಟು ಅಂತ ಬೇಡ. ಅದ್ರ ಮೇಲೆ ಊದ್ಕೊಂತಾನೆ ಗಣಪತಿ, ಪೊಲೀಸ್ ಅಂದ್ಬಿಟ್ಟು ಇಲ್ಲೇ ಊದ್ಕೊಂತಾನೆ. ಇಲ್ಲಿ ಬಾಗಿಲಿಂದ ಹೋಗ್ಬಿಟ್ಟು 500 ಗುಡಿಲ ಹೊತ್ತಿಟ್ಕೊಂಡ್ಬಿಡು, ಅಲ್ಲಿ ಯಾರು ಬರಲ್ಲ. ಯಾರೋ ಇದ್ರಲ್ಲಿ ಬರ್ತಾರೆ, ಕಾಕಿ ಡ್ರೆಸ್ ನ ಸರ್ವೇಯರ್ ಬಂದಾಗ ಕಾಕಿ ಡ್ರೆಸ್ ನ ಪೊಲೀಸ್ನವರು ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲ ಓದ್ಕೊಂಡ್ಬಿಟ್ಟು, ಅಷ್ಟೊತ್ತಿಗೆ ಹುಡುಗರನ್ನ ಕೀಟ್ಲೆ ಮಾಡ್ಬಿಟ್ಟು ಇರ್ತಾನೆ. ಆ ಇದಕ್ಕೆ ಅವರು ಅಂದ್ಬಿಟ್ಟು ಅಲ್ಲಿ ಓದ್ಕೊಂಡ್ಬಿಡ್ತಾರೆ. ಇವರು ನಿಮ್ಮ ಮಗ? ಇವ್ರು ನಮ್ಮ ಚಿಕ್ಕಪ್ಪನ ಮೊಮ್ಮಗ. ನೀವು ಆಕ್ಟ್ ಮಾಡಿ ಹುಡುಗ ಆಗಿ
ಇರೋದು ನೀವೇ ಅಂತ ಅಂದ್ರಿ ಅಲ್ಲ. ಸುಮಾರು ಜನ ಹುಡುಗರು ಇದಾರೆ, ಇಲ್ಲೆಲ್ಲ ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟವ್ರೆ. ದೊಡ್ಡವರಾಗ್ಬಿಟ್ಟಿದ್ದಾರೆ. ಇಲ್ಲಿ ಎದ್ರ ಮನೆ ಹುಡುಗ ಅವ್ರೆ, ಅಲ್ಲಿ ಸ್ಕೂಲ್ ಹಿಂಭಾಗ ಒಂದು ಅಂಗಡಿ ಮನೆ ಆ ಹುಡುಗ ಅವನೇ, ಇನ್ನೊಬ್ಬ ಹುಡುಗ ಕೋಟೆಯಲ್ಲಿ ಇದೆ, ಟೌನ್ ಅಲ್ಲಿ ಇದ್ದಾನೆ. ಅವರೆಲ್ಲ ಸಣ್ಣದ್ರಲ್ಲಿ ಅವ್ರನ್ನೆಲ್ಲ ಎಲ್ಲಾರ್ನು ಹಾಕೊಂಡು ಮಾಡಿದ್ದಾರೆ. ಸುಮಾರು ಜನ ಊರ್ನವ್ರು ಸುಮಾರು ಜನ ಇದ್ದಾರೆ. ಇವ್ರ ತಂದೆಯವರು ಇದ್ದಾರೆ, ಇವ್ರ ಮನೆಯಲ್ಲೂ ತೆಗ್ದಿದ್ರು. ಇವ್ರ ಮನೆ ನಿಮ್ಮ ಮನೇಲಿ ಇವರು ಪಟೇಲ ಅಲ್ಲ ಅಂದ್ರೆ ಪಟೇಲ ಪಟೇಲ್ ಊಟ್ಲಾಯರ್ ರೇವಣ್ಣ. ಸೊ ಇದೆಲ್ಲ ಒಟ್ಟಿನಲ್ಲಿ ಇದೆಲ್ಲ ನಡೆದಿರೋದಿಲ್ಲ. 1.5 ವರ್ಷ ಶೂಟಿಂಗ್ ಮಾಡಿದ್ದಾರೆ. ನೀವು ಅಂದ್ರೆ ಎಷ್ಟು ಜನ ವಾಸ ಮಾಡ್ತೀರಾ ಸರ್ ಈ ಮನೇಲಿ? ಇಲ್ಲಿ ಸದ್ಯಕ್ಕೆ ನಾವು ನಮ್ಮ ಹುಡುಗ ಅವನೇ, ನಾನು ನಮ್ಮ ಹೆಂಗಸರಿದ್ದೀವಿ. ಹೌದಾ, ಓಕೆ. 3 ಜನ. ಫುಲ್ ಒಳಗಡೆ ಹಂಗೆ ಇದಕ್ಕೆ ಹೋಗುತ್ತಲ್ಲ, ಒಳಗಡೆ ಎಲ್ಲ ಡೀಪ್ ಆಗಿ ನೋಡ್ಬೋದಾ? ನೋಡಿ ಬಾವಿ ಐತೆ. ಮೆಲ್ಲಗೆ ಬಗ್ಗೆ ಅಲ್ಲಿ ಸ್ವಲ್ಪ. ಇದು ಮನೆಯ ಹಿಂಭಾಗ ನೋಡ್ಬೋದು. ಧಾರಾವಾಹಿಯಲ್ಲಿದ್ದಿದ್ದು ಈ ರೀತಿ, ಇಲ್ಲಿ ಕೊಟ್ಟಿಗೆ ಥರ ಇದೆಲ್ಲ ಮಾಡ್ಕೊಂಡಿದ್ರು, ಅಂಡೆ ಒಲೆಲ್ಲ ಕಾಯಿಸ್ಕೊಂಡಿದ್ರು. ಈಗ ಇದನ್ನು ರಿನೋವೇಷನ್ ಮಾಡ್ಕೊಂಡಿದ್ದಾರೆ. ಈಗ ಒಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಹೋದರೆ ಬಾವಿ, ಅಲ್ಲೊಂದಷ್ಟು ಸೀನ್ಗಳು ಶೂಟ್ ಆಗಿದೆ. ಬನ್ನಿ ಹೋಗೋಣ. ನಿಮ್ಗೇನೀಗ ಅಪ್ಪಣ್ಣ ಪಾಠಕ್ಕೆ ಬರ್ಬೇಕು ಅಷ್ಟೇ ತಾನೇ, ನೀವು ಹೋಗಿರಿ. ಇದೆಲ್ಲ ನಡೆಯೋದಿಲ್ಲ. ಇಲ್ಲೇನೆ ಇದೆಲ್ಲ ಎತ್ತರ. ಇದೇನೆ ಬಾವಿ. ಈಗ ಮುಚ್ಚಿದೀವಿ. ಇಲ್ಲ ಸುಮ್ಮನೆ ಮುಚ್ಚಿದೀವಿ. ನಾಯಿಗಳು ಬಿದ್ದೋಗ್ತವೆ ಸಣ್ಣವು. ಒಂದ್ ಬಿದ್ದಿದ್ದು ಅದನ್ನು ಉಳಿಸಿದ ನಮ್ಮ ಹುಡುಗ ಬಂದಿದ್ನಲ್ಲ, ಅವನೇ ಉಳಿಸ್ತಾ. ಎಷ್ಟಡಿ ಇದೆ ಸರ್ ಇದು? ಇದು 20 ಅಡಿ ಇದೆ. 20 ಅಡಿ ಆಳ ಅಷ್ಟೇನಾ? 20 ಅಡಿಗೆ ನೀರು ಸಿಕ್ಕಿತಾ? ಅವಾಗೆಲ್ಲ ಮೇಲೆ ಇರ್ತಿತ್ತು. ಗೋಡೆಗೆಲ್ಲ ತಟ್ಟಿದ್ರು. ಹಳೆ ಗೋಡೆ ಅಲ್ಲ, ಗೋಡೆಗೆಲ್ಲ ತಟ್ಟಿದ್ರು. ಹಳೆ ಗೋಡೆಗೆಲ್ಲ. ಇಲ್ಲಿ ಬಾಗ್ಲಿತ್ತಲ್ವಾ ಮೊದಲು? ಇಲ್ಲಿ ಬಾಗ್ಲಿತ್ತು. ಇದು ಮೆಟ್ಲು ಇಲ್ಲಿದೆ ನೋಡಿ. ಮೆಟ್ಲು ಎಲ್ಲಿತ್ತು? ಇಲ್ಲೇ ಇತ್ತು ನೋಡಿ. ಅದೇ ಲಾಸ್ಟ್ ಮೆಟ್ಲು. ಅದು ಹಳೆ ಮೆಟ್ಲು ಇಲ್ಲಿ. ಅದು ಇದೊಂದು ಹಳೆ ಮೆಟ್ಲು ಇದೆ ನೋಡಿ. ಅದೇ ಹಳೆ ಮೆಟ್ಲು. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹಿಂಗಿತ್ತು. ಇವಾಗ ಇದನ್ನು ಗೋಡೆ ಮಾಡಿದೆ. ಇಲ್ಲೆಲ್ಲ ಭರಣಿ ತಟ್ಟದೆಲ್ಲ ಅಲ್ಲೇನೆ. ಈ ಬಾವಿ ಎಲ್ಲ ಬರುತ್ತೆ. ಅವಾಗ ಇನ್ನು ಕೆಳಗಡೆ ಇತ್ತಲ್ವಾ ನೆಲ? ನೆಲ ಇನ್ನು ಡೌನ್ ಅಲ್ಲಿ ಇತ್ತು. ಇಲ್ಲಿಂದ ತೊಟ್ಟಿ ಇತ್ತು ಸರ್. ಇಲ್ಲಿಂದ ಇಲ್ಲಿವರೆಗೆ ತೊಟ್ಟಿ. ಇಲ್ಲಿಂದ 6 ಕಂಬದ ತೊಟ್ಟಿ ಇತ್ತು. ಸೀರಿಯಲ್ ಇದೆ. ಅವನು ಅಂಚೆ ಹೊಡಿತಾರೆ ನೋಡಿ, ಗಣಪತಿ ಅಂಚೆ ಎತ್ತಾಕ್ತಾನೆ ಇಲ್ಲೇನೆ. ಈ ಅಪ್ಪಣ್ಣ ಅಂಚನ್ನ ಇದಾಗ್ತಾನೆ ಅವ್ರ ಅಮ್ಮನ ಮೇಲೆ. ಈಗ 13ನೇ ಇಸ್ವಿನಲ್ಲಿ ಮಾಡಿದ್ರು. 2013ರಲ್ಲಿ ಇದನ್ನ ಚೇಂಜ್ ಮಾಡಿದ್ರು. 2002 ಅಂದ್ರೆ ಅದು ಧಾರಾವಾಹಿ ಎಲ್ಲ ಶೂಟ್ ಆಗಿ ಒಂದು 7-10 ವರ್ಷ ಆಗಿತ್ತು. ಅದೇ ಈಚೆಲ್ಲ ಆಗಿದ್ದು. ಈ ಕಡೆಗೂ ಆಗಿತ್ತು. ಈ ಕಡೆ ತೋರ್ಸೋಗ. ಫುಲ್ ಎಲ್ಲ ಒಂದೇ. ಅಲ್ಲಿ ಇಲ್ಲಿ ಈ ಕಡೆ ಹಳೆ ಮನೆ ಇತ್ತಲ್ಲ, ಇಲ್ಲಿ ಅಡಿಗೆ ಮಾಡ್ತಾರೆ. ಈ ಪೋರ್ಷನ್ ಆ ಮೂಲೆಯಲ್ಲಿ ಒಂದು ಹಳೆ ಗೋಡೆ ಇರ್ತು. ಅಲ್ಲಿ ಒಂದು ಅಡ್ಗೋಡೆ ಹಿಂಗೆ ಇತ್ತು. ಅದರಲ್ಲಿ ಅಡಿಗೆ ಮಾಡ್ತಾರೆ ನೋಡಿ. ಕಜ್ಜಾಯ ಬೇಯಿಸ್ತಾರೆ ಇವರು, ಬೇಯಿಸೋದು. ಇವರು ಗಂಗಮ್ಮನವರು ಅಡುಗೆ ಮಾಡೋದು ಇಲ್ಲೇನೆ. ಬಾಳೆ ಎಲೆ ಊಟ ಮಾಡ್ತಾರೆ ನೋಡಿ ಅವರು. ಆ ಸೀನ್ ಎಲ್ಲ ಇಲ್ಲಿ ಅವಾಗ ಇನ್ನು ಡೌನ್ ಇತ್ತಿದ್ದು. ಅಲ್ಲೇ ಹಾಸ್ಕೊಂಡ್ಬಂದು ಹೌದು. ಇದು ಬಾಗ್ಲುಗಳು ಬಕ್ಕುಂಡೆ ಬರಬೇಕು. ಹೌದು. ಇಲ್ಲಿ ಇಲ್ಲ, ಇದು ಒಳಗಡೆ ಮನೆ. ಇದು ಬಾಗಿಲು ಹಾಕೊಂಡ್ಬಿಟ್ಟವ್ರು ಅವ್ರಕ್ಕೆ. ಇಲ್ಲಿ ಒಳಗಡೆ ಮಲಗಿರ್ತಾನೆ. ಅವಾಗ ಈ ರೂಮಲ್ಲಿ
ಪೋಸ್ಟ್ ಮ್ಯಾನ್ ಆಗಿ ಆಕ್ಟ್ ಮಾಡಿದ್ರಿ ಅದು ಅದು ಅಲ್ಲಿ ಹಳೆ ಮನೆ ಐತೆ ಅವ್ರದ್ದು ಹಳೆಯದಿತ್ತು. ಇವಾಗೆಲ್ಲ ಈಗ ಇವರ ಬಂದು ಇವರು ಈ ಬ್ಯಾಚ್ ಎಲ್ಲ ಬಂದ್ಮೇಲೆ ಇದೆಲ್ಲ ಕಾಂಕ್ರೀಟ್ ಆಯ್ತು. ಅವಾಗ ಮಣ್ಣು ನೆಲ ಇತ್ತು. ಅಲ್ಲಿಂದ ನನಗೆ ಹಳೆ ಕಾಲದ್ದು ಕಚ್ಚೆ, ನನಗೆ ಸ್ವಲ್ಪ ಕಾಲು ಇದು ಈ ಥರ ನಡೀತಾನೆ. ಈ ಹಿಂದೆ ಕಾಕಿ ಇದ್ರ ಥರ ಬರ್ತಾ ಇತ್ತು ಒಂಥರ. ಅದು ಆ ಕಚ್ಚೆ ಹಾಕೊಂಡು ಟೋಪಿ ಹಾಕೊಂಡು ಬರೋದು ನಾನು. ಅದು ಯಾಸೆಯಾಗಿ ಹೇಳ್ಬೇಕು. ಇವರು ನಂಜಮ್ಮವ್ರ ಆಯ್ತ ಮಾಡಬೇಕು ಅವ್ರಿಗೆ. ನಮ್ದೇ ವಯಸ್ಸು ನಮ್ದೇನೆ. ನಂಜಮ್ಮವ್ರೆ ನಿಮ್ಗೊಂದು ಕಾಗ್ದ ಇದೆ. ನಂಗ ಎಲ್ಲಿಂದ ಬಂದ್ ಕಾಗ್ದ ಕೆಂಪಣ್ಣ? ಯಾಸೆಯಾಗಿ ಹೇಳ್ಬೇಕು. ಕಾಜಿಗೆ ಬಂದೈತೆ ತಗೊಳ್ಳಿ ಅಂತ. ಅಲ್ಲಿ ಬಂದು ಅಲ್ಲಿ ರಂಗಳೆ ಬಿಡ್ತಾ ಇರ್ತಾರ ಅವರು. ಅಲ್ಲಿ ಸರಿ ಹೋಗ್ಬೋದಾ ಸರ್? ಸರ್ ಇಲ್ಲಲ್ಲಿ ಯಾವ್ಯಾವ ಸೀನ್ ಆಗಿದೆ ಅಂತ ಒಂದು ಅಚ್ಚು ಕುಮಾರ ಅಲ್ಲಿ ಮಲಗ್ತಾ ಇರ್ತಾರೆ ಆ ಕಟ್ಟೆ ಮೇಲೆ. ಅದೇ ಇವರು ಚೆನ್ನಿಗ್ರಾಯ ಆ ಕಟ್ಟೆ ಇದು ಇದ್ರ ಮೇಲೆ ಇದೇನೆ ಇಲ್ಲೇ ಮಲಗಿರ್ತಾರೆ ಯಾವಾಗ್ಲೂ. ಈ ಕಟ್ಟೆ ಮೇಲೆನೆ ಮಲಗ್ತಾ ಇರ್ತಾರೆ ಇದು. ಓಕೆ 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 ಓಕೆ. ಅಯ್ಯೋ ಯಾಕೆ ಇದ್ರ ಮೇಲೆ ಯಾವಾಗ್ಲೂ ಮಲಗದಿದೆ ಇದೆ. ಅವರು ಸೀನ್ಗೂ ಮಲಗ್ತಾರೆ. ಆಮೇಲೆ ಶೂಟಿಂಗ್ ಅವ್ರದ್ದು ಸೀನ್ ಇಲ್ಲದೆ ಇರೋ ಬಂದು ಇಲ್ಲೇ ಮಲ್ಕೊಂಬಿಡೋರು. ತಣ್ಣಗಿದೆ ಸರ್ ಇಲ್ಲಿ. ಇಲ್ಲೇ ಬಂದು ಮಲಗ್ಬಿಡೋರು ಅವರು. ಓಕೆ, ಇಲ್ಲಿ ಅವ್ರು ಮಲಗ್ತಾ ಇದ್ದಿದ್ದ ಜಾಗ, ಫೇವರೇಟ್ ಜಾಗ ಇದು. ಓಕೆ ಓಕೆ. ಶೂಟಿಂಗ್ ಇಲ್ಲ ಅಂದ್ರೂ ಬಂದಿಲ್ಲ ಮಲಿಕಳರು. ಓಕೆ ಓಕೆ. ನೆಕ್ಸ್ಟ್ ಇನ್ನೆಲ್ಲಿ ಯಾವ ಸೀನ್ ಆಗಿದೆ ನಿಮಗೆ? ಅದೇ ನೋಡಿ ಅಲ್ಲಿ ಅಲ್ಲಿಂದ ಬರೋದು ನಾನು. ಆ ಮನೆಯಿಂದ ಬಂದು ಇಲ್ಲಿ ರಂಗಳೆ ಬಿಡ್ತಾ ಇರ್ತಾರೆ. ಮನೆ ಈ ಅಲ್ಲಿ ಇದ್ದಿದೆಯಲ್ಲ ಟೈಲರ್ ಅಂಗಡಿ. ಅಲ್ಲಲ್ಲ, ಅದೇ ಇಲ್ಲಿ ಗೇಟ್ ಐತೆ ನೋಡಿ. ಗೇಟ್ ಅನ್ನಲ್ಲಿ ಈಚೆ ಆ ಜಾಗದಿಂದ ಬರೋದು ನಾನು. ಬಂದು ಇವ್ರ ನಂಜಮ್ಮ ಅವ್ರಿಗೆ ಕೊಡೋದು, ಕಾಜಿಗೆ ಕೊಡೋದು. ಗಂಗಮ್ಮ ಇರಲ್ಲ, ಗಂಗಮ್ಮ ಒಳಗಿರ್ತಾರೆ. ನಂಜಮ್ಮ ಇಲ್ಲಿ ರಂಗಲೆ ಬಿಡ್ತಾ ಇರ್ತಾರೆ. ಮಾಳ್ವಿಕಾ ಮೇಡಮ್ ಇಲ್ಲಿ ಬಿಡ್ತಾ ಇರ್ತಾರೆ. ನಾನು ಅಲ್ಲಿಂದ ಬಂದು ಕಾಜಿಗೆ ತಗೊಳ್ಳಿ ಅಂತ ಕೊಡೋದು. ಕಾಜಿಗೆ ಬಂದತೆ ತಗೊಳ್ಳಿ. ಹೌದಾ? ಗಿರೀಶ್ ಕಾಸರವಳ್ಳಿ ಅವ್ರು ಕೇಳಿದ್ರು ಆ ಫೋಟೋನ, ನೀವು ಕೊಡ್ಲಿಲ್ಲ? ತುಂಬಾ ಚೆನ್ನಾಗಿದೆ. ಇಲ್ಲ, ತುಂಬಾ ಚೆನ್ನಾಗಿದೆ ಇದು. ಏನಂತ ಕೇಳಿದ್ರು? ಓಕೆ. ಪುಟ್ಟಿಗಳು ಹಾಕೋರು ಜೋರ ಮೀಟರ್ ಬೋರ್ಡ್ಗೆ, ಮಕ್ರಿ ಹಾಕ್ಬಿಡೋರು. ಆಮೇಲೆ ಇದು ಬರ್ತದಲ್ಲ ಥರ್ಮಾಕೋಲು, ಅದ ಹಾಕೋರು. ಆಮೇಲೆ ಲೈಟ್ ಕಂಬಕ್ಕೆಲ್ಲ ಲೈಟ್ ಕಂಬ. ರಸ್ತೆಗಳಲ್ಲಿ ಏನಾದ್ರು ಲೈಟ್ ಕಂಬ ಇತ್ತು ಅಂದ್ರೆ ಎಲ್ಲ ಗರಿ, ಕ್ಯಾಮ್ರಾ ಎಷ್ಟು ಕಾಣಿಸ್ಬೇಕು ಆ ಕಂಬಗಳಿಗೆಲ್ಲ ಗರಿ ನಿಲ್ಲಿಸ್ಬಿಡೋರು. ಕೇಬಲ್ ರಾಜು ಸರ್ ಜೊತೆ ಇದೊಂದೇ ಎಪಿಸೋಡ್ ಅಲ್ಲ, ಈ ಹಿಂದೆನೂ ಒಂದಷ್ಟು ಎಪಿಸೋಡ್ಗಳಲ್ಲಿ ನನಗೆ ಸಹಾಯ ಮಾಡಿದಂಥವ್ರು ಇವರೇನೆ. ನನಗೆ DM ಮಾಡಿ ಬನ್ನಿ ಈ ಥರದೊಂದಿದೆ ಅಂದಾಗ ನಾನು ಫಸ್ಟ್ ಗೃಹ ಬಂಧ ಮಾಡಬೇಕು ಅಂದ್ಬಿಟ್ಟು ಓಡ್ ಬಂದೆ. ಅವಾಗ ಫಸ್ಟ್ ಸೀರೀಸಿಂದ ಇಲ್ಲಿವರೆಗೂ, ಇಲ್ಲಿಂದ ಮುಂದಿನ ಬರೋ ಎಲ್ಲ ಎಪಿಸೋಡ್ಗಳಲ್ಲೂ ನಮ್ಮ ರಾಜು ಸರ್ ನನಗೆ ಗೈಡ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ಮತ್ತೆ ನೀವು ಅಷ್ಟೇ, ನೀವೇನಾದರೂ ಈ ಗೃಹ ಬಂಧನ ಸೀರಿಯಲ್ ಎಲ್ಲ ನೋಡಿ ಆಮೇಲೆ ಈ ಸೀರೀಸ್ ನೋಡಿ ಇಲ್ಲಿಗೆ ಬರಬೇಕು ಅನ್ಸುತ್ತೆ. ಇವಾಗಲೂ ಒಂದಷ್ಟು ಹಾಗೆ ಇದೆ, ಈಗಲೂ ಇಲ್ಲಿ ನಡೆದಿರೋದಕ್ಕೆ ಸಾಕ್ಷಿ ಇದೆ. ನಾನು ಆಗಲೇ ಹೇಳ್ದಂಗೆ ಶಿವಣ್ಣ ಅವ್ರ ಮನೆ, ಅದು ಸಹ ನೀವೆಲ್ಲ ನೋಡಬೇಕು ಅಂದರೆ ನಮ್ಮ ರಾಜು ಸರ್ ಅವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡ್ಬೋದಲ್ಲ ಸರ್? ಡಿಸ್ಪ್ಲೇ ಮಾಡ್ಬೋದಲ್ಲ? ಡಿಸ್ಪ್ಲೇ ಮಾಡ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರು ನಿಮಗೆ ಗೈಡ್ ಮಾಡ್ತಾರೆ. ಏನು ಮಾಡಬೇಕು, ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ಚನ್ನಪಟ್ಟಣಕ್ಕೆ ಬಂದು ಹಿಡಿದು ಇವ್ರಿಗೆ ಫೋನ್ ಮಾಡಿದ್ರೆ ಸಾಕು. ಒಂದ್ ಸ್ವಲ್ಪ ಮುಂಚೆನೆ ಫೋನ್ ಮಾಡ್ಕೊಳ್ಳಿ, ಫ್ರೀ ಇದಾರೋ ಇಲ್ವೋ ಅಂತ ನೋಡ್ಕೊಂಡು ಬನ್ನಿ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಬಟ್ ಈ ಸೀರೀಸ್ ನ ಗೃಹ ಭಂಗ ಎಪಿಸೋಡ್ ನ ಮುಂದಿನ ಎಪಿಸೋಡ್ ಮತ್ತೊಂದು ಎಪಿಸೋಡ್ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.